ನಮಸ್ಕಾರ. ಶ್ರೀಕಾಂತ್. ಇವತ್ತು ತಮ್ಮೊಟ್ಟಿಗೆ ಮತ್ತೊಂದು ವಿಷಯವನ್ನು ಮಾತನಾಡಬೇಕು ಅಂತ ಹೇಳಿ ಇಚ್ಛೆಪಟ್ಟು ಮಾತನಾಡ್ತಾ ಇದ್ದೇನೆ. ಪ್ರತಿಯೊಂದು ಸಮಾಜದಲ್ಲೂ ಒಳ್ಳೆಯ ಕುಟುಂಬವನ್ನು ಹೊಂದಿದ್ದರೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಅಡಿಪಾಯ ಆಗುತ್ತೆ. ಒಳ್ಳೆಯ ಕುಟುಂಬ ಜೀವನ ವ್ಯಕ್ತಿ ನಿರ್ಮಾಣ ಕಾರ್ಯದಲ್ಲೂ ಕೂಡ ಸಹಾಯ ಆಗುತ್ತೆ. ಅಲ್ಲಿ ಒಂದು ಟೀಮಾಗಿ ಕೆಲಸ ಮಾಡಲಿಕ್ಕೆ ಕೂಡ ಅನುಕೂಲ ಆಗಿ ಏಳಿಗೆ ವೇಗದಲ್ಲಿ ಸಾಗುತ್ತೆ. ಹೀಗಾಗಿ ಒಂದು ಒಳ್ಳೆಯ ಕುಟುಂಬ ಜೀವನವನ್ನು ನಡೆಸೋದು ಪ್ರತಿಯೊಂದು ದಂಪತಿಗಳ ಮುಖ್ಯ ಕರ್ತವ್ಯ ಕೂಡ ಆಗಬೇಕು. ಯಾವುದೋ ಮನೇಲಿ ಹುಟ್ಟಿ ಯಾವುದೋ ಒಂದು ಸೆಳೆತಕ್ಕೊಳಗಾಗಿ ಮದುವೆಯಾಗಿ ಒಂದು ಕುಟುಂಬವನ್ನು ಪ್ರಾರಂಭಿಸ್ತೇವೆ. ಪ್ರಾರಂಭಿಸಿದ ಮೇಲೆ ನಿಜವಾದ ಜೀವನದ ಹೊಯ್ದಾಟಗಳು ಪ್ರಾರಂಭ ಆಗ್ತವೆ. ಎರಡು ಮನಸ್ಸುಗಳು ಒಂದಾಗಿ ಕೆಲಸ ಮಾಡಿದರೆ ಯಾವುದೋ ಹೊಯ್ದಾಟಗಳು ಕೂಡ ಬಿಸಿಲಿಗೆ ಬೆಣ್ಣೆ ಕರಗಿದಂಗೆ ಕರಗೋಗುತ್ತೆ, ಸಂಘರ್ಷಗಳಿಗೆ ಕಾರಣ ಆಗೋದಿಲ್ಲ. ಹಾಗಾಗಿ ಎರಡೂ ಜೀವಗಳು ಒಟ್ಟಿಗೆ ಸೇರಿದಾಗ ಮಾತುಕತೆಗಳು, ಸಂಘರ್ಷ, ಅಭಿಪ್ರಾಯಗಳ ಮಂಡನೆ, ವ್ಯಕ್ತಿ ಗೌರವ, ಕೆಲಸ ಹಂಚಿಕೆ ಇವೆಲ್ಲವೂ ಕೂಡ ಮುಖ್ಯ ಆಗ್ತವೆ. ಕುಟುಂಬ ಅಂದ ತಕ್ಷಣ ಈಗ ಬರೀ ಗಂಡು ಹೆಂಡತಿ ಮಾತ್ರ ಅಲ್ಲ, ನಮ್ಮನ್ನು ಸಾಕಿ ಸಲಹಿದ ಹಿರಿಯರು ಇರ್ತಾರೆ, ನಾವು ಪಡ್ಕೊಂಡಂಥ ಮಕ್ಕಳು ಕೂಡ ಇರ್ತಾರೆ. ಸೊ ಮಕ್ಕಳು ಸಾಕೋದು ಜವಾಬ್ದಾರಿ, ಹಿರಿಯರನ್ನ ಗೌರವ ನಡೆಸ್ಕೊಳ್ಳೋದು ಕೂಡ ಒಂದು ಮುಖ್ಯವಾದ ಜವಾಬ್ದಾರಿ. ಹೀಗೆ ತಲೆಮಾರಿಂದ ತಲೆಮಾರಿನವರಿಗೆ ಒಂದು ಸಹಜೀವನದ ಒಳ್ಳೆಯ ಕುಟುಂಬದ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗೋ ಹಾಗೆ ಕುಟುಂಬ ಜೀವನವನ್ನು ಮಾಡಿದ್ದಾರೆ. ವ್ಯಕ್ತಿಗತ ಪ್ರತಿಷ್ಠೆಯೇ ದೊಡ್ಡದಾಗ್ತಾ ಹೋದರೆ ಕುಟುಂಬ ಜೀವನ ಸರಿಯಾಗಿ ನಡೆಯೋದಿಲ್ಲ. ಹಿಂದೆ ಕುಟುಂಬದಲ್ಲಿ ಕಲಹಗಳು ಬಂದಾಗ ಹಿರಿಯವರು ಸ್ವಲ್ಪ ಒಂದು ಕುಂತು ಮಾತುಕತೆ ನಡೆಸಿ ಇಬ್ಬರಿಗೂ ಸಮಾಧಾನ ಹೇಳಿ ಒಂದು ತಿಳುವಳಿಕೆ ಭಾವನೆ ತಂದು ಪರಸ್ಪರ ತಪ್ಪು ಕಲ್ಪನೆಯಿಂದ ಆದಂಥ ಜಗಳಗಳನ್ನು ಸರಿಪಡಿಸಿ ಮತ್ತೆ ಹೊಂದಾಣಿಕೆಯಿಂದ ಬಾಳುವಾಗಿ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸ ಮಾಡ್ತಾರೆ. ಒಂದು ಸಂಬಳ ತರುವಂಥ ಉದ್ಯೋಗ ಹೋಗದಿದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಇಬ್ಬರು ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಕುಟುಂಬದ ಏಳಿಗೆಗೆ ಒಬ್ರಿಗೊಬ್ಬರು ಬೆನ್ನೆಲುಬಾಗಿ ನಿಂತಿರ್ತಾರೆ. ಹೀಗಾಗಿ ಎಲ್ರಿಗೂ ಕಷ್ಟ ಇದೆ. ಸಮಯವನ್ನು ನಿಭಾಯಿಸಿ, ಜವಾಬ್ದಾರಿಗಳನ್ನ ನಿಭಾಯಿಸಿ, ತಮ್ಮ ತಮ್ಮ ಕರ್ತವ್ಯಗಳನ್ನ ಮಾಡಿ ಕುಟುಂಬದ ಒಟ್ಟು ಜೀವನ ಸಲೀಸಾಗಿ ಸಾಗೋ ಹಾಗೆ ಮಾಡಲಿಕ್ಕೆ ಕಷ್ಟ ಇದೆ, ಇಲ್ಲ ಅಂತಲ್ಲ. ಆದರೆ ಕುಟುಂಬ ಜೀವನವನ್ನು ಹಗುರವಾಗಿ ಕಂಡ್ರೆ, ಕುಟುಂಬದಲ್ಲಿಯವರು ನಡೀತದೆ ಅಂತ ಅನ್ನೋದಾದರೆ ಮಕ್ಕಳ ಬೆಳವಣಿಗೆ ಆಗಲಿ, ನಮ್ಮ ಇಳಿ ವಯಸ್ಸಿನ ಬದುಕಿನ ಜೀವನವೇ ಆಗಲಿ ಅಸ್ತವ್ಯಸ್ತಗೊಳ್ಳುತ್ತೆ. ಹಾಗಾಗಿ ಕುಟುಂಬ ಜೀವನ ಅತ್ಯಂತ ಮುಖ್ಯ. ಪರಸ್ಪರ ಗೌರವ, ಪರಸ್ಪರ ಪ್ರೀತಿ, ಪರಸ್ಪರ ಹೊಂದಾಣಿಕೆ, ಒಬ್ರಿಗೊಬ್ರು ಬೆಂಬಲವಾಗಿ ನಿಲ್ಲುವಂಥದ್ದು, ಮತ್ತು ಚರ್ಚೆಗಳನ್ನ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದು, ಹಣಕಾಸು ನಿರ್ವಹಣೆಯಲ್ಲಿ ಜಂಟಿ ತೀರ್ಮಾನ ಮಾಡುವಂಥದ್ದು, ಮನೆ ನಿರ್ವಹಣೆಯಲ್ಲಿ ಹಿಂದಿನ ಹಾಗೆ ಮಹಿಳೆಯರು ಈ ಪಾತ್ರ ವಹಿಸಬೇಕು, ಪುರುಷರು ಈ ಪಾತ್ರ ವಹಿಸಬೇಕು ಅನ್ನೋ ಪ್ರಶ್ನೆ ಇಲ್ಲ. ಈಗ ಇಬ್ಬರು ವಿದ್ಯಾವಂತರೇ, ಇಬ್ಬರು ತಿಳುವಳಿಕೆಸ್ತರೇ, ಇಬ್ಬರು ಸಂಪಾದನೆ ಮಾಡೋ ಸ್ಥಿತಿಯಲ್ಲಿ ಇರ್ತೀವಿ. ಆದರೂ ನಮಗೆ ಕುಟುಂಬ ಜೀವನ ಬೇಕು ಅಂತ ಹೇಳಿ ಕುಟುಂಬವನ್ನು ಕಟ್ಕೊಂಡಿರ್ತೀವಿ. ಹಾಗಾಗಿ ಜವಾಬ್ದಾರಿಯಿಂದ ಮನೆಯ ಕೆಲಸಗಳನ್ನು ನಿಭಾಯಿಸ್ತಾ, ಇದು ಹೆಣ್ಣಿನ ಕೆಲಸ, ಇದು ಗಂಡಿನ ಕೆಲಸ ಅಂತ ಆಲೋಚನೆ ಮಾಡ್ದೇನೆ ಎಲ್ಲರೂ ಎಲ್ಲ ಕೆಲಸಗಳನ್ನ ಕಲಿತು ಎಲ್ಲ ಕೆಲಸಗಳನ್ನ ಮಾಡುವಂಥ ಮನಸ್ಥಿತಿ ಹೊಂದಿದ್ದರೆ ನಾವು ಖಂಡಿತವಾಗಿ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ
ಒಳ್ಳೆಯ ಕುಟುಂಬ ಜೀವನವನ್ನು ಕಟ್ಟಿಕೊಳ್ಳೋದು ಬಹಳ ಬಹಳ ಮುಖ್ಯ. ಈ ಒಳ್ಳೆಯ ಕುಟುಂಬ ಜೀವನವನ್ನು ಮಾಡುವಾಗ ಮಕ್ಕಳ ಆರೈಕೆಗೆ ಅತಿ ಮುಖ್ಯವಾದ ಗಮನ ಹರಿಸಬೇಕು. ಮನೆಯ ಏಳಿಗೆಗೆ ಹೆಚ್ಚು ಗಮನ ಹರಿಸಬೇಕು. ಹಣಕಾಸಿನ ವ್ಯವಹಾರದಲ್ಲಿ ಶಿಸ್ತಾಗಿರಬೇಕು. ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ, ಸ್ವಚ್ಛತೆ ಕಾಪಾಡೋದ್ರಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು. ನಾನೊಂದು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದೆ. ಅದನ್ನು ಕರ್ನಾಟಕ ಸರ್ಕಾರ ಬೇರೆ ಥರ ಅದನ್ನು ಮಾಡಿಕೊಂಡಿದೆ. ಏನು ಅಂತಂದರೆ, ಹಿಂದೆ ತಾಯಂದಿರು ಮನೆ ಕೆಲಸಕ್ಕಾಗಿ ಮುಡುಪಾಗಿರ್ತಿದ್ರು. ಗಂಡನ್ನು ಕೆಲಸಕ್ಕೆ ರೆಡಿ ಮಾಡಿ ಕಳಿಸೋದು, ಮಕ್ಕಳನ್ನ ಶಾಲೆಗೆ ರೆಡಿ ಮಾಡಿ ಕಳಿಸೋದು, ಮನೆಯೆಲ್ಲ ಸ್ವಚ್ಛಗೊಳಿಸೋದು, ಮನೆ ಕೈತೋಟವನ್ನು ನಿಭಾಯಿಸೋದು, ಎಲ್ಲ ಪಾತ್ರೆ ಬಟ್ಟೆಗಳನ್ನೆಲ್ಲ ತೊಳೆದಿಟ್ಕೊಳ್ಳುವಂಥದ್ದು, ಮನೆಯನ್ನು ಅಚ್ಚುಕಟ್ಟಾಗಿ ಒಂದು ದೇಗುಲ ಥರ ಇಟ್ಕೊಳ್ಳೋವಂಥ ಕರ್ತವ್ಯದಲ್ಲೇ ತಾಯಿ ತೊಡಗ್ತಾಯಿದ್ರು. ಅಷ್ಟಲ್ಲದೆ ಕೃಷಿಕರಾಗಿದ್ದರೆ ಕೃಷಿ ಜೀವನದಲ್ಲೂ ಕೂಡ ತಾನು ಕೃಷಿ ಗಮನಿಸೋದು ಮತ್ತು ಆಡು ಕುರಿಗಳಿದ್ದರೆ ಅವನ್ನು ಸಾಕಲಿಕ್ಕೆ ಗಮನ ಹರಿಸೋದು, ಮನೆಯ ಎಲ್ಲ ಕೊಟ್ಟಿಗೆನ ಸ್ವಚ್ಛ ಮಾಡೋದು, ಮನೆಯನ್ನು ಸ್ವಚ್ಛ ಮಾಡೋದು, ಮನೆಗೆ ಬೇಕಾದ ನೀರು ವಗೈರೆ ತರೋದು, ಈ ಥರದ್ದೆಲ್ಲ ಕೆಲಸ ಕಾರ್ಯಗಳನ್ನ ಮಾಡೋರು. ಇಂಥ ತಾಯಂದಿರಿಗೆ ಅವರ ಶ್ರಮಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಒಂದು ದಿನದ ಕೆಲಸವನ್ನು ಒಂದು ಮಾನವ ಸಂಪನ್ಮೂಲವನ್ನು ಅವರ ಕೆಲಸವನ್ನು ಮಾನವ ಸಂಪನ್ಮೂಲ ಅಂತ ಪರಿಗಣಿಸಿ ದೇಶದ ಸಮಗ್ರತೆಗೆ, ದೇಶದ ಅಭಿವೃದ್ಧಿಗೆ ಮನೆಯಲ್ಲಿ ಒಳ್ಳೆಯ ಗೃಹಿಣಿ ಇರೋದು ಬಹಳ ಬಹಳ ಮುಖ್ಯ. ಮನೆಯಲ್ಲಿ ಒಳ್ಳೆಯ ಗೃಹಿಣಿ ಇದ್ದರೆ ಆ ಗೃಹಿಣಿ ಮನೆಯನ್ನು ಚೆನ್ನಾಗಿ ನೋಡ್ಕೊಂಡ್ರೆ ತನ್ನ ಕುಟುಂಬದ ಮುಖ್ಯಸ್ಥ ಕೆಲಸ ಮಾಡಲಿಕ್ಕೆ ಹೊರಗಡೆ ಹೋದಾಗ, ಮನೆಯ ಮಕ್ಕಳು ಶಾಲೆಗೆ ಹೋದಾಗ ಅವರು ಚೆನ್ನಾಗಿ ಕೆಲಸ ನಿಭಾಯಿಸ್ಕೊಂಡು ಬರ್ತಾರೆ. ಮನೆಗೆ ಬಂದಾಗ ಎಲ್ಲವೂ ಕೂಡ ಸರಿ ಇರ್ತದೆ. ಇದು ಒಂದು ಕಾಲಘಟ್ಟ. ಈಗಿನ ಕಾಲಘಟ್ಟದಲ್ಲಿ ಬೇರೆ ಥರ ಇದೆ. ಇಬ್ಬರು ದುಡಿತಾರೆ, ಇಬ್ಬರಿಗೂ ಸಂಪಾದನೆ ಇದೆ, ಇಬ್ಬರಿಗೂ ಶಿಕ್ಷಣ ಇದೆ, ಇಬ್ಬರಿಗೂ ತಿಳುವಳಿಕೆ ಇದೆ. ಆದರೂ ಕುಟುಂಬ ಜೀವನವನ್ನು ಮಾಡಲೇಬೇಕು ಅಂತೇಳಿ ನಾವು ಕುಟುಂಬ ಜೀವನವನ್ನು ಕಟ್ಟಿಕೊಂಡಿರ್ತೀವಿ. ಹೀಗಾಗಿ ಕುಟುಂಬ ಜೀವನವನ್ನು ಈ ಜ್ಞಾನದ ಬೆಳಕಿನಲ್ಲಿ ಸರಿಯಾಗಿ ನಡೆಸ್ಕೊಂಡು ಹೋಗೋದು ಬಹಳ ಮುಖ್ಯ. ಎಲ್ಲಕ್ಕೂ ಸಂಘರ್ಷವೇ ಉತ್ತರ ಅಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೋದು. ಸಹಕಾರದಿಂದ ಎಂಥ ಕೆಲಸವನ್ನು ಕೂಡ ಮಾಡಿ ಮುಗಿಸ್ಬೋದು. ಮತ್ತು ಅವರವರ ಶಕ್ತಿ ಮತ್ತು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೂಡ ಕೆಲಸಗಳನ್ನು ಹಂಚಿಕೊಂಡು ಕೆಲಸ ಮಾಡ್ತಾ ಹೋಗ್ಬೋದು. ಹೀಗಾಗಿ ಕುಟುಂಬ ಜೀವನ ಚೆನ್ನಾಗಿ ನಡೆಸಿದರೆ ಸಮಾಜದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ, ದೇಶದ ಏಳಿಗೆಗೆ ಕೂಡ ಸಹಾಯ ಆಗುತ್ತೆ. ಸೊ ಈ ರೀತಿ ಕುಟುಂಬದಲ್ಲಿ ಕೆಲಸ ಮಾಡ್ತಿರುವಂಥ ತಾಯಿಯ ಒಂದು ಮಾನವ ದಿನವನ್ನು ಪರಿಗಣಿಸಿ ಅವರಿಗೆ NREG ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ದಿನದ ಗೌರವಧನವನ್ನು ತಾಯಿ ಕೊಡಬೇಕು. ಈ ರೀತಿ 200 ದಿನದ ಕೆಲಸವನ್ನು ಅವರಿಗೆ ಪರಿಗಣಿಸಿ 200 ದಿನದ ಗೌರವಧನವನ್ನು ಅವರವರ ಖಾತೆಗೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಚೆನ್ನಾಗಿ ಹೋಗ್ತವೆ, ಮನೆಯಲ್ಲಿ ಕೈತೋಟ ಚೆನ್ನಾಗಿ ತರಕಾರಿ ಚೆನ್ನಾಗಿ ಬೆಳೀತಾರೆ, ಮನೆಯಲ್ಲಿ ಮನೆಯಿಂದ ಕೆಲಸ ಮಾಡೋಕ್ಕೆ ಹೋಗೋರು ಕೆಲಸ ನಿಭಾಯಿಸ್ಕೊಂಡು ಬರ್ತಾರೆ. ಸೊ ಮನೆಯೂ ಚೆನ್ನಾಗಿರುತ್ತೆ, ಹೊರಗಿನ ಸಂಪಾದನೆಯೂ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ. ಈ ಕಾರಣಕ್ಕಾಗಿ ಈ ಥರದ್ದು ಮಾಡಿ ಆ ಮನೆಯಲ್ಲಿ ದುಡಿತಾ ಇರೋಂಥ ತಾಯಂದಿರು ಕೂಡ ಒಂದು ಗೌರವ ಬಂದಂಗಾಗುತ್ತೆ. ದೇಶ ಅಂಥವ್ರನ್ನ ಪರಿಗಣಿಸಿದರೆ ಅವರು ಒಂದು ಹೆಮ್ಮೆಯಿಂದ ಬಾಳ್ತಾರೆ ಅಂತ ಹೇಳಿ ನಾವು ಹೇಳಿದ್ವಿ. ಆದರೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಅದನ್ನೀಗ ಏನು ಸ್ತ್ರೀ ಶಕ್ತಿ ಯೋಜನೆ ತಂದು ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ಬೋದು ಆ ವ್ಯವಸ್ಥೆ ಮಾಡಿದೆ. ಮತ್ತು ಕೇಂದ್ರ ಸರ್ಕಾರ ಕೂಡ ಕೆಲವು ಮಹಿಳೆಯರ ಖಾತೆಗೆ ಹಣವನ್ನು ನೀಡೋಂಥ ಯೋಜನೆ ಕೂಡ ಮಾಡ್ತಾಯಿದೆ. ಮತ್ತು ಇದಲ್ಲದೆ ಇನ್ನು ಬೇರೆ ಬೇರೆ ಸೌಕರ್ಯಗಳನ್ನು ಅಕ್ಕಿ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡೋದು, ಮತ್ತು ಕೆಲವರಿಗೆ ಬೇರೆ ಬೇರೆ ಥರದ ಉಚಿತವಾದ ಸೇವೆಗಳನ್ನ ಕೊಡೋದು, ಹೀಗೆ ಮಾಡ್ತಾಯಿದೆ. ಸೊ ಸರ್ಕಾರದ ಉಚಿತ ಸೇವೆ ಅನ್ನೋದಕ್ಕಿಂತ ಅವ್ರಿಗೆ ಉಚಿತ ಅಂತ ಹೇಳ್ದೇ ಅವ್ರು ಮಾಡ್ತಿರೋಂಥ ಮನೆಯ ಅಭಿವೃದ್ಧಿ ಕಾರ್ಯಕ್ಕೆ ಮಾಡ್ತಿರೋಂಥ ಕೆಲಸವನ್ನು ಪರಿಗಣಿಸಿ ಅದು ದೇಶ ಸೇವೆ ಅಥವಾ ದೇಶ ಕಟ್ಟುವಂಥ ಕೆಲಸ ಅಂತೇಳಿ ಪರಿಗಣಿಸಿ ಅದಕ್ಕೆ ಗೌರವದಲ್ಲಿ ಅದು ನಿಮ್ಮ ದುಡಿಮೆಯ ಫಲ ಅಂಥೇಳಿ ಅವ್ರಿಗೆ ಕೊಡಬೇಕು. ಇದು ಫ್ರೀ ಅಂಥೇಳಿ ಕೊಡಬಾರ್ದು. ಫ್ರೀ ಅಂತ ಕೊಟ್ಟರೆ ಬೇರೆ ಬೇರೆ ಥರದ ಚರ್ಚೆಗಳು ಒಳಗಾಗ್ತವೆ. ಹಾಗಾಗಿ ಇಂಥವು ಸಲಹೆಗಳು ಕೊಟ್ಟಿದ್ದೆ. ಅದು ಓದ್ದನೇ ಮನೇಲಿದ್ದು, ಕೆಲಸಕ್ಕೆ ಹೋದನೇ ಮನೇಲಿದ್ದು, ಮನೆ ಕೆಲಸವನ್ನೇ ಮಾಡ್ತಾಯಿರೋಂಥ ತಾಯಂದಿರಿಗೆ ಅನುಕೂಲ ಆಗೋ ಹಾಗೆ ಈ ಯೋಜನೆ ಮಾಡಿ ಅಂತ.
ಇಬ್ಬರು ಗಂಡು ಹೆಂಡತಿ ಇಬ್ಬರು ದುಡಿಯುವಂಥ ಸಂದರ್ಭದಲ್ಲಿ ಅದು ಬೇರೆನೇ ವ್ಯವಹಾರ, ಅದು ಅವರವ್ರ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಳ್ಳೇಬೇಕು. ಸೊ ಈಗೇನಾಗಿದೆ ಅಂದರೆ ಹೆಚ್ಚಿನ ಇದು ಸಂಘರ್ಷಕ್ಕೊಳಗಾಗಿ ಒಂದು ಹಗುರವಾಗಿ ಬದುಕುವಂಥ, ಸಂತೋಷದಲ್ಲಿ ಬದುಕುವಂಥ ವಾತಾವರಣ ಹಾಳು ಮಾಡ್ಕೊಂಡು ಸಂಘರ್ಷದಲ್ಲೇ ಸದಾ ತೊಡಗಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾನೆ ಎಲ್ಲ ಇದ್ದೂ ಕೂಡ ಏನೂ ಇಲ್ದಂಗೆ ಬಾಳುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ಜ್ಞಾನದ ಬೆಳಕಿನಲ್ಲಿ ಅವರಿಬ್ಬರು ಮಾಡಿರೋ ತೀರ್ಮಾನವನ್ನು ಗೌರವಿಸ್ತಾ ಒಂದು ಕುಟುಂಬ ಜೀವನವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದರೆ ಸಮಾಜ ಉನ್ನತಿ ಕಡೆಗೆ ಸಾಗುತ್ತೆ. ಅಷ್ಟೇ ಅಲ್ಲ, ಸಮಾಜದ ಉನ್ನತಿ ಕಡೆ ಸಾಗಿದರೆ ದೇಶ ಕೂಡ ಉನ್ನತಿ ಕಡೆಗೆ ಸಾಗುತ್ತೆ. ಹೀಗಾಗಿ ಪರಸ್ಪರ ಗಂಡು ಹೆಣ್ಣಿನ ಸಹಕಾರ, ಗೌರವ ಮುಂದುವರಿಯುತ್ತೆ. ವ್ಯಕ್ತಿಯಾಗಿ ತನ್ನ ಕರ್ತವ್ಯವನ್ನು ಮಾಡ್ತಾ ಚೆನ್ನಾಗಿ ಬಾಳಬಹುದು. ಹಾಗಾಗಿ ಪ್ರಪಂಚದಲ್ಲಿ ಈಗ ಕುಟುಂಬ ಜೀವನಕ್ಕೆ ಇರೋಷ್ಟು ಒಂದು ಗೌರವ ಬೇರೆ ಯಾವ ವ್ಯವಸ್ಥೆಗೂ ಇರೋದಿಲ್ಲ. ಈಗ ಸ್ವಾಮೀಜಿಗಳು ಅವ್ರಿಗೆ ಕುಟುಂಬ ಇರೋದಿಲ್ಲ, ಅವ್ರ ಕರ್ತವ್ಯ ಬೇರೆ. ಅಥವಾ ಯಾರು ಈಗ ಬೇರೆ ಬೇರೆ ನಾನು ಮದುವೆ ಆಗದೆ ಉಳ್ಕೊಂಡಿರೋರು ಅವರು ಇಂಡಿಪೆಂಡೆಂಟ್ ಇರ್ತಾರೆ, ಅವ್ರದ್ದು ಜೀವನ ಬೇರೆ. ಆದರೆ ಸಮಾಜ ಮುಂದುವರಿಬೇಕು, ಮಾನವ ಸಂತತಿ ಮುಂದುವರಿಬೇಕು ಅಂತಂದರೆ ಕುಟುಂಬ ಜೀವನ ಬೇಕು. ಆ ಕುಟುಂಬ ಜೀವನವನ್ನು ಶಾಸ್ತ್ರೀಯವಾಗಿ ನಾವು ಮಾಡ್ಕೊಂಡಿರ್ತೀವಿ. ಆ ಕುಟುಂಬ ಜೀವನವನ್ನು ಚೆನ್ನಾಗಿ ಮಾಡೋದ್ರ ಮುಖಾಂತರ ಕೆಲವು ವ್ಯಕ್ತಿಗತವಾದಂಥ ಸಮಸ್ಯೆಗಳನ್ನು ನಾವು ಆಗಿಂದಾಗೆ ಬಗೆಹರಿಸ್ಕೊಂಡು ತಿಳುವಳಿಕೆ ಪಡ್ಕೊಂಡು ಕೌನ್ಸಿಲಿಂಗ್ ಇದ್ದರೆ ಕೌನ್ಸಿಲಿಂಗು ಮಾಡಿಸ್ಕೊಂಡು, ಹೇಗೆ ಕಾಯಿಲೆ ಬಂದರೆ ಮೆಡಿಸಿನ್ ತಗೊಳ್ತೀವಿ, ಹಾಗೆ ಮಾನಸಿಕವಾಗಿ ಒತ್ತಡದಲ್ಲಿ ಒಳಗಾದರೆ ಅದು ಕೂಡ ಒಂದು ಕೌನ್ಸಿಲಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ. ಆ ರೀತಿ ಒಂದು ಮನಸ್ಸನ್ನು ಹಗುರ ಮಾಡ್ಕೊಳ್ತಾ ಹೋದರೆ ಜೀವನ ಕಷ್ಟ ಆಗೋದಿಲ್ಲ, ಖುಷಿಯಿಂದ ಇರ್ತೀವಿ. ಹಾಗಾಗಿ ಗಂಡ ಹೆಂಡತಿಯರ ಒಂದು ಸಹಬಾಳ್ವೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಏಳಿಗೆಗೆ ಸಹಾಯ ಆಗುತ್ತೆ. ಹೀಗಾಗಿ ಪ್ರತಿಯೊಂದು ನವ ದಂಪತಿಗಳು ತಮ್ಮ ತಮ್ಮ ಬದುಕನ್ನು ಚೆನ್ನಾಗಿ ಏನು ಆಶೆಯಿಂದ ನೀವು ಕುಟುಂಬ ಜೀವನನ ಶುರು ಮಾಡಿರ್ತೀರಿ ಅದೇ ಆಶೆ ಪ್ರತಿದಿನವೂ ಇರಲಿ, ಜೀವನದ ಕೊನೆಯವರೆಗೂ ಇರಲಿ. ಜೀವನದ ಕೊನೆಗೆ ನಮಗೆ ತುಂಬ ಬೇಕಾಗೋದು ನಮ್ಮಿಬ್ಬರ ಒಡನಾಟವೇ. ಆಗ ಜಗಳಗಳು ಮುಖ್ಯ ಆಗಿರೋದಿಲ್ಲ, ಪರಸ್ಪರ ಒಡನಾಟ. ಇಳಿ ವಯಸ್ಸಿನಲ್ಲಿ ಪರಸ್ಪರ ಒಡನಾಟನೇ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಡೀ ಜೀವನವನ್ನು ಕುಟುಂಬದಲ್ಲಿ ಹರ್ಷದಿಂದ ಕಳೆಯೋ ಹಾಗೆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ. ಈಗ ಎಲ್ಲ ಜ್ಞಾನವೂ ಲಭ್ಯ ಇದೆ. ಈಗ ಮನೆಯಲ್ಲಿ ಕೆಲಸ ಜಾಸ್ತಿ ಯಾರು ಯಂತ್ರಗಳು ಇದ್ದಾವೆ. ಈಗ ಬಟ್ಟೆ ತೊಳಿಯೋಕ್ಕೂ ಯಂತ್ರ ಇದೆ, ಅಡುಗೆ ಮಾಡೋಕ್ಕೆ ಸುಲಭ ಹೊಗೆ ಇಲ್ಲದೆ ಇರೋಂಥ ಒಲೆಗಳು ಬಂದಾವೀಗ. ಮತ್ತು ಮನೆ ಸ್ವಚ್ಛ ಮಾಡಲಿಕ್ಕೂ ಯಂತ್ರಗಳಿದ್ದಾವೆ. ಹೀಗೆ ಎಲ್ಲವನ್ನು ನಾವು ಬಳಸ್ಕೊಳ್ತಾ ಒಂದು ಪ್ಲ್ಯಾನ್ ಮಾಡ್ಕೊಂಡು, ಕೆಲಸವನ್ನು ಪ್ಲ್ಯಾನ್ ಮಾಡ್ಕೊಂಡು, ಯಾರು ಏನು ಮಾಡಬೇಕು, ಎಷ್ಟು ಮಾಡಬೇಕು, ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಎಲ್ಲ ಸುಸೂತ್ರವಾಗಿ ಕೂಡ ಆಗುತ್ತೆ. ಹೀಗಾಗಿ ಇಂಥ